ಏನೇ ಸುಪ್ಪಿ, ಇಷ್ಟು ಖುಷಿಯಾಗಿ ಎಲ್ಗೋ ಹೋಗ್ತಾ ಇದೆಯಾ? ಇಷ್ಟು ಜೋರಾಗಿ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯೇ? ಇನ್ನೆಲ್ಲಿಗೆ ಹೋಗೋಣ? ನಮ್ಮ ಹುಡುಗನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮಾತಾಡ್ಸೇ ಇಲ್ಲ ಕಣೆ ಯಶುನ. ಅದಕ್ಕೆ ಅವ್ನು ತುಂಬ ಬೇಜಾರಾಗ್ಬಿಟ್ಟವನೇ. ಅದಕ್ಕೆ ನಾನು ನಿನ್ನ ಮಾತಾಡಿಸ್ಲೇಬೇಕು, ಒಂದ್ಸತಿ ನೋಡಲೇಬೇಕು ಅಂತ ಹೇಳ್ದ. ಅಲ್ಲಿ ಹಳೆ ಮನೆ ಇದೆಯಲ್ಲ, ಆ ಹಳೆ ಮನೆ ಹತ್ರ ಬರೋದಕ್ಕೆ ಕೇಳಿದಾನೆ. ಅದಕ್ಕೆ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಕಣೆ ನಮ್ಮ ಹುಡುಗನ್ನ. ಯಪ್ಪ, ಅಲ್ಲಿ ಯಾರಾದರೂ ನೋಡ್ಯಾರು ಕಣೆ, ಹಳೆ ಮನೆ ಹತ್ರ ನೀನು ಮೀಟ್ ಮಾಡೋದಕ್ಕೆ ಹೋಗಿ. ಆಮೇಲೆ ಅಲ್ಲಿ ಯಾರಾದರೂ ನೋಡ್ಬಿಟ್ರೆ ನಿಮ್ಮಪ್ಪ ನಿಮ್ಮಮ್ಮನಿಗೆ ಹೇಳ್ಬಿಡ್ತಾರೆ. ಹುಷಾರು. ನಾನು ಅದಕ್ಕೆ ಭಯ ಪಟ್ಕೊಂಡು ನಾನು ಬೇಡ ಅಂತ ಹೇಳಿದ್ದು. ಮೊದಲೇ ಅವ್ರಿಗೂ ನಮಗೂ ಆಗೋದಿಲ್ಲ. ಅವ್ರಿಗೂ ನಮಗೂ ತುಂಬ ವೈರಿ. ಅವರಪ್ಪ ಅಮ್ಮನಿಗೂ ನಮ್ಮಪ್ಪ ನಮ್ಮಮ್ಮನಿಗೂ ತುಂಬ ಆಗೋದಿಲ್ಲ. ಇಬ್ರಿಗೂ, ನಮ್ಮಮ್ಮನಿಗೂ ಅವ್ರ ಅಮ್ಮನಿಗೂ ಅಂದರೂ ಫೈಟಿಂಗು. ಅದಕ್ಕೇ ನಾನು ಬೇಡ ಬೇಡ ಇಲ್ಲೆಲ್ಲ ಮೀಟ್ ಮಾಡೋದು ಅಂತ ಹೇಳಿದ್ರು ಕೇಳಂಗಿಲ್ಲ. ಅದಕ್ಕೇ ಏನು ಮಾಡೋದು ಅನ್ನಂಗೆ ಆಗೈತೆ. ನಾನು ಕಾಲೇಜ್ಗೆ ಹೋಗೋಣ ಅಂದರೆ ಇಷ್ಟ ಇಲ್ಲ ನನಗೆ ಮುಂದೆ ಓದೋದಕ್ಕೆ. ಅದಕ್ಕೆ ಸುಮ್ಮನೆ ಆಗಿದ್ದೀನಿ. ಮೀಟ್ ಮಾಡೋದಕ್ಕೆ ನಾನೆಲ್ಲಾದರೂ ಹೊರಗಡೆ ಹೋಗ್ತೀನಿ ಅಂತಂದ್ರೆ ನಮ್ಮಮ್ಮ ಬೇಡ ಅಂತಾರೆ. ಇಲ್ಲೇ ಇರಮ್ಮ, ಸುಮ್ಮನೆ ಯಾಕೆ ಸುತ್ತಾಡ್ಕೊಂಡು ಅಂತೇಳಿ ಒಬ್ಳನ್ನೇ ಕಳಿಸಲ್ಲ. ನಮ್ಮಮ್ಮ ತುಂಬ ಭಯ ಪಡ್ತಾರೆ. ಅದಕ್ಕೇ ನೋಡೋಣ, ಮೀಟ್ ಮಾಡ್ಕೊಂಬರ್ತೀನಿ ನಮ್ಮ ಹುಡುಗನ್ನ. ನಮ್ಮ ಹುಡುಗ ಸ್ವಲ್ಪ ಸ್ಟ್ಯಾಂಡರ್ಡ್ ಕಣೆ ಅಲ್ವೇನೆ? ನಿಮ್ಮ ಹುಡುಗ ಸ್ವಲ್ಪ ಲೋ ನಮ್ಮ ಹುಡುಗನಿಗಿನ. ಹೇಳಮ್ಮ, ನೀನು ಸ್ಟ್ಯಾಂಡರ್ಡು, ನಿಮ್ಮ ಹುಡುಗನ ಸ್ಟ್ಯಾಂಡರ್ಡು. ನಾನು ಸ್ಟ್ಯಾಂಡರ್ಡ್ ಇಲ್ಲ, ನಮ್ಮ ಹುಡುಗನೂ ಸ್ಟ್ಯಾಂಡರ್ಡ್ ಇಲ್ಲ. ಹೋಗು ನಿಮ್ಮ ಹುಡುಗನ ಮೀಟ್ ಮಾಡ್ಕೊಂಬರೋಗು ಹೋಗು. ಏನೋ ಒಂಥರ ಜಾಸ್ತಿ ಓವರಾಗಿ ಆಡ್ತಾಳೆ. ನಾನು ಹೈ ಕ್ವಾಲಿಟಿ ಅಂತಾಳೆ. ಫುಲ್ಲು ಸ್ಟ್ಯಾಂಡರ್ಡ್ ನಾನು ಅಂತಾಳೆ. ಅಯ್ಯೋ, ಏನಿಲ್ಲ ಅಂದರೆ ಸ್ಟ್ಯಾಂಡರ್ಡ್ ಬೇರೆ ಇವರು. ತಗ ಭಾರಿ ಇದ್ದಾರೆ ಇವ್ರ ಅಮ್ಮನೂ ಅಷ್ಟೇ, ಇವಳು ಅಷ್ಟೇ. ಭಾಳ ಒಂಥರ ಏನೋ ಏನು ಇಲ್ಲ ಅಂತಂದ್ರೂ ತೋರಿಕೆ ಜಾಸ್ತಿ ಇವ್ರದ್ದು. ಬೂ ಬೂ ಯಪ್ಪ ಸುಪ್ಪಿನ ನೀನು ಭಯ ಆಗ್ಬಿಡ್ತು. ಹೋಗು. ಅಯ್ಯಮ್ಮ, ನಾನು ಇಟ್ಟು ಬಿದ್ದುಬಿಟ್ಟೆ ಕಣೆ. ಅಯ್ಯೋ ಹೌದಾ? ನಾನು ಅದಕ್ಕೆ ನೀನು ಆ ಕಡೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ನಿನ್ನ ಎದುರಿಸ್ಬಿಟ್ಟಿದ್ದು. ಅಲ್ಲ, ಇಲ್ಲಿ ಮೀಟ್ ಮಾಡೋದಕ್ಕೆ ಕರಿತೀಯಲ್ಲ, ಇಲ್ಲಿ ಯಾರಾದರೂ ನೋಡಿದ್ರೆ ಹಳೆ ಮನೆ ಹತ್ರ ಬಾ, ಹಳೆ ಮನೆ ಹತ್ರ. ಇಲ್ಲಿ ಎಲ್ಲ ಕೂತ್ಕೊಳ್ಳೋಕ್ಕಾಗಲಿ ಮಾತಾಡೋದಕ್ಕಾಗಲಿ ಫ್ರೀಡಮ್ ಇರಲ್ಲ. ಅಯ್ಯೋ, ನೀನೊಬ್ಬ ಹೋಗತ್ಲಾಗೆ ನನಗೆ ಫೋನ್ ಮಾಡಿ ಆಗ್ಲೆಲ್ಲ ಹಿಂಸೆ ಮಾಡ್ತೀಯಪ್ಪ. ಅಲ್ಲ, ಮೀಟ್ ಮಾಡಿಲ್ವಲ್ಲ, ಅದಕ್ಕೆ ನೋಡೋಣ ಮಾತಾಡ್ಸೋಣ ಅಂತ ಬಾ. ಕೂತ್ಕೊಬಾ. ಯಾರೂ ಬರೋದಿಲ್ಲ ಕಣೆ, ಇಲ್ಲ ಹಳೆ ಮನೆ ಇದು, ಯಾರೂ ಬರೋದಿಲ್ಲ. ಬಾ, ಇಲ್ಲೇ ಕೂತ್ಕೊಬಾ. ಈ ಕಡೆ ಜಾಸ್ತಿ ಯಾರೂ ಬರೋದಿಲ್ಲ. ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು ಸ್ವಲ್ಪ ಹೊತ್ತು. ನಾನು ಡೈರೆಕ್ಟಾಗಿ ನಾನು ಹೇಳಿಲ್ವಾ, ಫೋನಲ್ಲಿ ಎಷ್ಟು ಮಾತಾಡಿದ್ರು, ಫೋನಲ್ಲಿ ಎಷ್ಟು ನೋಡಿದ್ರು ಡೈರೆಕ್ಟಾಗಿ ಮಾತಾಡ್ದಂಗೆ ಆಗಲ್ಲ ನಿನ್ನ ಜೊತೆ ಅಂತ ಹೇಳಲಿಲ್ವಾ? ಬಾ. ಚಂದುದು ಮತ್ತು ಸ್ನೇಹಂದು ಲವ್ ಸ್ಟೋರಿ ಏನಾಯಿತು ಅದೆಲ್ಲ ಹೇಳ್ಬಾವಾ, ಕೂತ್ಕೋಬಾ. ಏನಾಯ್ತು ಅಂತಂದರೆ, ಅವಳಿಗೆ ಇಷ್ಟ ಇರಲಿಲ್ಲ. ಹೋಗಿ ಪೊಲೀಸವ್ರನ್ನ ಕರ್ಕೊಂಬಂದು ಪೊಲೀಸ್ನವ್ರಿಗೆ ಇಟ್ಕೊಟ್ಲು. ಭಾಳ ಇದ್ದಾಳೆ ಅವಳು. ಏನೇ ಅಂತ ಅಂದ್ರೂ ಅವಳು ಒಳ್ಳೆಯವಳಲ್ಲ ಸ್ನೇಹ. ಬಿಡು, ಅವಳು ಸುದ್ದಿ ಯಾಕೆ ಇವಾಗ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಏನು ಮಾಡೋಕ್ಕಾಗುತ್ತೆ? ಇಲ್ಲೆಲ್ಲ ಮಾತಾಡೋದಕ್ಕಾಗೋದಿಲ್ಲ ಗೊತ್ತಾ? ತುಂಬ ಬೇಜಾರಾಗುತ್ತೆ. ಇಂಥ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಂತಂದರೆ ತುಂಬ ಬೇಜಾರಾಗುತ್ತೆ ಯಶು. ನನಗೇನು ಡೈಲಿ ನಿನ್ನ ನೋಡ್ತಾ ಇರಬೇಕು ಅನಿಸುತ್ತೆ ಸುಪ್ಪಿ. ಡೈಲಿ ನಿನ್ನ ಡೈರೆಕ್ಟಾಗಿ ನೋಡಬೇಕು ಅಂತ ಅನಿಸುತ್ತೆ, ಮಾತಾಡಬೇಕು ಡೈರೆಕ್ಟಾಗಿ ಹೀಗೆ ಅಂತ ಅನಿಸುತ್ತೆ. ಅದಕ್ಕೇ ನೀನು ಬೇರೆ ಇವಾಗ ಕಾಲೇಜ್ಗೆ ಹೋಗೋದಿಲ್ಲ ನಾನು ನಿನ್ನ ಮೇಲೆ ಅಂತ ಹೇಳ್ತಾ ಇದೀಯಾ. ಓದ್ಬೋದಾಗಿತ್ತಮ್ಮ ಆರಾಮಾಗೆ. ಇಲ್ಲಪ್ಪ, ನನಗೆ ಮುಂದಕ್ಕೆ ಓದೋದಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಆರಾಮಾಗಿದ್ಬಿಡೋಣ. ಯಾರ ಹತ್ಲಾಗ ಹೋದ್ರೆ ಸುಮ್ಮನೆ ಟೆನ್ಷನ್. ಕಾಲೇಜ್ಗೆ ಹೋಗಬೇಕು, ಬೆಳಗ್ಗೆ ಎದ್ದು ರೆಡಿ ಆಗಬೇಕು, ಎಲ್ಲ ಟೆನ್ಷನ್. ಸುಮ್ಮನೆ ಹತ್ಲಾಗ ಆರಾಮಾಗಿದ್ಬಿಡೋಣ ಮನೆಗೆ ಅಂತ. ನಮ್ಮಮ್ಮ ಮಾಡಿಕೊತ್ತೆ ತಿಂಡಿ ಅಡುಗೆ ಎಲ್ಲನ ಊಟ ಮಾಡ್ಕೊಂಡು ಸುಮ್ಮನೆ ಓಡಾಡ್ಕೊಂಡು ಆರಾಮಾಗಿರ್ತೀನಿ. ನನಗೆ ಹೋಗ್ಬೇಕಂದ್ರೆ ಟೆನ್ಷನ್. ನನಗೆ ಅಷ್ಟೊಂದು ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ, ಯಾರು ಹೋಗ್ತಾರತ್ಲ ಅಂತ. ಆ ಸ್ನೇಹ ನೋಡು, ಓದ್ತೀನಿ ಅಂತಾಳೆ. ಅದೇನು ಓದಿ ದಬಾಕ್ತಾಳೋ ಏನೋ. ನಾನಂತೂ ಓದಲ್ಲಪ್ಪ. ಇವಾಗೇನು ಓದಿರೋರು ಹೆಣ್ಮಕ್ಳು ಎಷ್ಟೇ ಓದಿದ್ರು ನೆಲ ಕೆರೆಯೋದೇನು ತಪ್ಪಲ್ಲ, ಮುದ್ದೆ ಸರ ಕೆರೆಯೋದೇನು ತಪ್ಪಲ್ಲ. ಹೆಣ್ಮಕ್ಳು ಎಷ್ಟೇ ಆದ್ರೂ ಎಲ್ಲನ ಬದುಕು ಮಾಡಲೇಬೇಕು. ಹೆಣ್ಮಕ್ಳದ್ದು ಏನೇ ಇದ್ರೂ, ಎಷ್ಟು ಓದಿದ್ರು ಅಷ್ಟೇ, ಏನೇ ಅಂದ್ರೂ ಅಷ್ಟೇ. ಅದಕ್ಕೆ ನಾನು ಜಾಸ್ತಿ ಓದೋದಕ್ಕೆ ಹೋಗಲ್ಲ. ನೋಡೋಣ ಅದೆಲ್ಲ. ಅವಳು ಚೆನ್ನಾಗಿರ್ತಾಳೆ, ನಾನು ಚೆನ್ನಾಗಿರ್ತೀನಿ. ಆ ಸ್ನೇಹ ಏನು ಓದ್ತೀನಿ ಅಂತಾಳೆ. ನೋಡೋಣ ಓದೋದೇನು ದಬ್ಬ ಹಾಕ್ತಾಳೆ ಅಂತ. ನಾನು ಓದಿಲ್ಲ ಅಂದರೂ ಅವಳ ಕಣ್ಣು ಮುಂದೆ ಚೆನ್ನಾಗಿರ್ತೀನಿ. ಸುಮ್ಕಿರತ್ಲಾಗ ಏನು ಇನ್ನೇನು ನಿನಗಿಷ್ಟ ಇಲ್ಲ ಅಂದ್ರೆ ಇನ್ಯಾಕೆ ಹೋಗ್ತೀಯ? ನನ್ನಂಥ ಹುಡುಗ ಸಿಕ್ಕಿದ ಮೇಲೆ ನೀನು ಯಾಕೆ ಯೋಚನೆ ಮಾಡ್ತೀಯ? ನೀನೇನು ಹೋಗಿ ದುಡ್ಕೊಂಬಂದಿರೋದೇ ಅಲ್ಲ. ನಾನೆಲ್ಲ ದುಡ್ದು ಹಾಕ್ತೀನಿ, ನಾನು ಚೆನ್ನಾಗಿ ಸಾಕ್ತೀನಿ. ಸುಮ್ಮನಿರು, ನೀನೇನು ತಲೆ ಕೆಡಿಸ್ಕೊಬೇಡ.
ಅದಕ್ಕೆ ಮತ್ತೆ ನನಗೆ ಒಳ್ಳೆ ಹುಡುಗ ಸಿಕ್ಕಿದ ಮೇಲೆ ಯಾಕೆ ಓದಬೇಕು, ಯಾಕೆ ಅದೆಲ್ಲ ಟೆನ್ಷನ್ ತಗೋಬೇಕು ಅಂತಲೇ ನಾನು ಸುಮ್ಮನಿರೋದು. ಆ ಸ್ನೇಹನೂ ಇವಳು ಹಂಗೇನೆ ಪೂಜಾ ನಾನು ಓದಬೇಕು ಅಂತಾಳೆ. ಅಯ್ಯೋ ಅದೇನು ಓದೋದಕ್ಕೆ ಇಷ್ಟಪಡ್ತಾರಪ್ಪ, ನನಗೇನು ಇಷ್ಟನೇ ಆಗಲ್ಲ. ನಾನೇ ಚೆನ್ನಾಗಿರೋದು ಅವರೆಲ್ಲರಿಗೆ. ನಾನು ಮುಂದೂ ನಾನೇ ಚೆನ್ನಾಗಿರೋದು. ನಿನ್ನ ಮದುವೆ ಆದರೆ ನಾನು ರಾಣಿ ಥರ ಇರ್ತೀನಿ. ಅವಳು ಓದಿನ ಯಾರನ್ನ ಓದಿರೋ ಅಂಥವ್ರೇನೆ ಅಂತಾರೆ ಇಂಥವ್ರನ್ನ ಮದುವೆ ಆಗೋದು. ಓದಿಲ್ದಾರೇನೆ ಇನ್ನೂ ಚೆನ್ನಾಗಿರೋರ್ನು ಮದುವೆ ಆಗ್ತಾರೆ ಅಲ್ವೇ. ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆರಾಮಾಗೆ ಅಂದರೆ ಇಲ್ಲಿ ಭಯ ಆಗುತ್ತಪ್ಪ ಮಾತಾಡೋಕೆ, ನನಗೆ ಜಾಸ್ತಿ ಹೊತ್ತಾಗುತ್ತೆ. ಸುಮ್ಮನೆ ಮಾತಾಡ್ತಿರ್ತೀವಿ ನಾವಿಬ್ರು. ಇಲ್ಲಿ ಯಾರೂ ಬರೋದಿಲ್ಲ ಹೇಳು. ನಾನು ಅದಕ್ಕೆ ಮತ್ತೆ ನಿನ್ನ ಕಾಲೇಜ್ಗಾದ್ರೂ ಹೋಗಲ್ವಲ್ಲ, ಎಲ್ಲಾದರೂ ಇಲ್ಲೇ ಯಾವುದಾದ್ರೂ ಹೊಸ ಜಾಗ ನೋಡ್ಕೊ, ಬೇರೆದು ಯಾರೂ ಬರದೇ ಇಲ್ಲಂಥ ಜಾಗ ನೋಡ್ಕೊ. ಮೀಟ್ ಮಾಡೋಣ, ಡೈಲಿ ಮೀಟ್ ಮಾಡಿ ಮಾತಾಡ್ಸೋಣ. ಮೀಟ್ ಮಾಡ್ತಾ ಇದ್ದರೆ ವಾಸಿ. ಒಂಥರ ಏನೋ ಡೈರೆಕ್ಟಾಗಿ ನೋಡಿ ನೀನು ಮಾತಾಡ್ಸಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಸುಪ್ಪಿ. ಅದಕ್ಕೋಸ್ಕರ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇರೋದು, ಎಲ್ಲಾದರೂ ಡೈಲಿ ಸಿಗೋ. ಕಾಲೇಜ್ಗೆ ಹೋಗಿದ್ರೆ ಹೆಂಗೋ ಆವಾಗ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಬರ್ತಿದ್ವಿ, ಫಿಲಮ್ಗೂ ಅಲ್ಲೂ ಇಲ್ಲೂ ಹೋಗ್ತಾ. ಇವಾಗ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇದೆಯಾ ನೀನು? ಅಯ್ಯೋ ನನಗಂತೂ ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟನೇ ಇಲ್ಲ. ನನಗೆ ಏನು ಏನಾಗಬೇಕಾಗತ್ತೆ ಅನಿಸುತ್ತೆ ನನಗೆ. ಅವಳೇನು ಸ್ನೇಹ ಓದ್ತೀನಿ ಅಂತಾಳೆ. ಅದಕ್ಕೆ ನಾನು ಅದ್ರ ಸವಾಸನೆ ಬೇಡ ಅಂತೇಳಿ ನನ್ನ ಪಾಡಿಗೆ ನಾನು ಆರಾಮಾಗಿದ್ದು ಬಿಡೋಣ. ಸುಮ್ಮನೆ ಟೆನ್ಷನು. ಎಕ್ಸಾಮ್ ಬರ್ತವೆ, ಓದ್ಕೋಬೇಕು, ಎದ್ದೊಳ್ಬೇಕು, ಬೆಳಗ್ಗೆ 4 ಗಂಟೆಗೆ ಎದ್ದು ಓದು, ಬಾರಿ ಅವ್ರು ಕೊಟ್ಟಿರೋದನ್ನ ನೋಟ್ಸ್ ಬರ್ರಿ, ರಫ್ ಬರ್ರಿ ಅಂತ ಸುಮ್ಮನೆ ಬರೆಯೋದೇ ಆಗುತ್ತೆ. ಬರ್ದು ಕೈಯೆಲ್ಲ ನೋವು ಬರ್ತವೆ. ಸಾಕು ಒಂದು ಸ್ವಲ್ಪ ಅಕ್ಷರ ಜ್ಞಾನ ತಿಳ್ಕೊಂಬಕ್ಕೆ ಇಂಗ್ಲೀಷ್ನ ಸೈನ್ ಮಾಡ್ತೀನಿ. ಸಾಕು ಇಂಗ್ಲೀಷ್ನ ಒಂದಿಟ್ಟು ಸೈನ್ ಮಾಡಿ ಹಿಂಗೆ ರೈಟ್ ಮಾಡಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ನಾವು ಹೋದ್ರೂ ಬರೆಯೋಕೆ ನನ್ನ ಹೆಸರು ಬರೆಯೋಕೆ ಬರುತ್ತೆ, ಏನೋ ಅಡ್ರೆಸ್ ಬರೆಯೋಕೆ ಬರುತ್ತೆ, ಎಲ್ಲೋದ್ರೂ ಒಂದು ಬ್ಯಾಂಕ್ಗಳಕ್ಕೆ ಹೋದ್ರೂ ಎಲ್ಲ ಬರೆಯೋದೆಲ್ಲ ಬರುತ್ತೆ. ಸಾಕಿಷ್ಟ್ರ ಮಟ್ಟಿಗೆ ಕಲ್ತ್ರಿ. ಏನು ಹೆಣ್ಮಕ್ಳು ಎಷ್ಟು ಓದಿದ್ರೂ ಅಡುಗೆ ಮಾಡೋದು ತಪ್ಪಲ್ಲ. ಮಕ್ಕಳನ್ನ ನೋಡ್ಕೋಬೇಕು, ಮನೇಲೇ ಇರಬೇಕು. ಮಕ್ಕಳಾದ್ಮೇಲೆ ಹೆಣ್ಮಕ್ಳು ಎಲ್ಲಿ ಹೋಗೋಕ್ಕಾಗುತ್ತೆ? ಎಲ್ಲೂ ಹೋಗೋಕ್ಕಲ್ಲ. ಬರೀ ಮಕ್ಳು ಗೊನೆ ತಕ್ಕೊಂಡು, ಮಕ್ಳು ನೀರು ಇಕ್ಕೊಂಡು, ಮಕ್ಕಳಿಗೆ ಬರೀ ಉಣ್ಣಿಸ್ಕೊಂಡು ಬರೀ ಇದೇ ಆಗುತ್ತೆ ಕೆಲಸ. ಯಪ್ಪ ಇದು ಯಾಕಪ್ಪ ಈ ಜೀವನ ಅನಿಸುತ್ತೆ. ಇಂಥ ಸಂಪತ್ತಿನ ನೀ ಅದಕ್ಕೆ ಓದಬೇಕು ಬಿಡು. ನಾನು ಅದಕ್ಕೆ ಮತ್ತೆ ನಾನು ಅಲ್ಲಿ ಮುಂದೆಲ್ಲ ಯೋಚನೆ ಮಾಡ್ತೀನಿ. ಮೊದಲೆಲ್ಲ ಯೋಚನೆ ಮಾಡಿ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋ ಓದಕ್ಕಂತ ಹೋಗಲ್ಲ. ಎಲ್ಲಿ ಜಾಗ ನೋಡ್ಕೊಳ್ಳೋಣ? ನಾನೊಂದು ಒಳ್ಳೆ ಜಾಗ ಹೇಳ್ತೀನಿ, ಅಲ್ಲಿ ಡೈಲಿ ಮೀಟ್ ಮಾಡ್ಬೋದು. ಬರ್ತೀಯ ಅಲ್ಲಿಗೆ? ಸರಿ ಆಯಿತು, ಬರ್ತೀನಿ. ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ ಬರ್ತೀನಿ. ಒಟ್ಟಿನಲ್ಲಿ ನಾನು ಡೈಲಿ ನಿನ್ನ ಮೀಟ್ ಮಾಡಬೇಕು ಅಷ್ಟೇ. ಡೈಲಿ ಬರ್ತೀನಿ ಕಣೆ ಸುಪ್ಪಿ. ನಾನು ನಿನ್ನ ಯಶು ಅಂತ ಕರೆಯಲ್ಲ, ಇನ್ಮೇಲಿಂದ ಸುಬ್ಬ ಅಂತ ಕರಿತೀನಿ. ಸುಬ್ಬ ಅಂತ ಕರೆದ್ರೆ ವಾಸಿ. ಸುಬ್ಬ ಸುಪ್ಪಿ ಸೂಪರಾಗಿರುತ್ತೆ. ಮತ್ತು ಆ ಸುಸ್ಸು ಅಕ್ಕರ ಮನೆ ಹತ್ರ ಆ ಸುಸ್ಸು ಅಕ್ಕ ನನಗೆ ಹೆಲ್ಪ್ ಮಾಡುತ್ತೆ. ಆ ಅಕ್ಕ ಈ ಥರ ಲವ್ ಮಾಡೋರಿಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಆ ಅಕ್ಕರ ಮನೆ ಹತ್ರ ಬರ್ತೀಯಾ? ಆ ಅಕ್ಕರ ಮನೆ ಹತ್ರ ಬಂದರೆ ನಿನಗೆ ನೋಡು ಡೈಲಿ ಮೀಟ್ ಮಾಡ್ಬೋದು. ಆ ಅಕ್ಕರ ಮನೆ ಹತ್ರ ಬಂದುಬಿಡು. ನಡಿ ಹೋಗೋಣ, ಕೇಳೋಣ. ಆ ಅಕ್ಕ ಇನ್ನಿಬ್ಬರಳು ಹೋಗಿ ಕೇಳೋಣ. ದಿವಸ 100-200 ಬೇಕಾದ್ರೆ ಕೊಡೋಣ. ನಾವು ಮೀಟ್ ಮಾಡ್ದಂಗೆಲ್ಲನ ಕೊಟ್ರಾಯ್ತು. ಅಲ್ಲೇ ಆ ಅಕ್ಕರ ಮನೆ ಹತ್ರನೇ ಆರಾಮಾಗಿ ಮಾತಾಡ್ಬೋದಲ್ಲ. ಆ ಅಕ್ಕ ನಮ್ಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡ್ತೈತೆ ಆ ಅಕ್ಕ. ನಾವೇನು ಕೇಳಿದ್ರು ಇಲ್ಲ ಅನ್ನಲ್ಲ ಗೊತ್ತಾ. ನನಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಬಾ ಹೋಗೋಣ, ಬೇಕಾದ್ರೆ ಕೇಳೋಣ. ಇಲ್ಲೆಲ್ಲ ನಾಚಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಳೆ ಮನೆ ಬೇರೆ, ಎಲ್ಲಿ ಏನು ಬರುತ್ತಪ್ಪ ಅನಿಸುತ್ತೆ. ಅಯ್ಯೋ ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನಗೆ. ಬಾ ಹೋಗೋಣ ಅವ್ರ ಮನೆ ಹತ್ರ ಅಕ್ಕನ ಕೇಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವನೇ ನನ್ನ ಸುಬ್ಬ. ಅದಕ್ಕೇ ನಾನು ಇವನ ಹೆಸರು ಯಶು ಅಂತ. ನಾನು ಪ್ರೀತಿಯಿಂದ ಸುಬ್ಬ ಅಂತ ಕರಿತೀನಿ. ಅವನು ನನ್ನ ಸುಪ್ಪಿ ಅಂತ ಕರಿತಾನೆ, ನಾನು ಅವನ್ನ ಸುಬ್ಬ ಅಂತ ಕರಿತೀನಿ. ಅದಕ್ಕೆ ಡೈಲಿ ಇಬ್ಬರು ಮೀಟ್ ಮಾಡೋದಕ್ಕೆ ನಾನು ಎಲ್ಲೂ ಕಾಲೇಜ್ಗೆ ಹೋಗಲ್ಲ ಇನ್ಮೇಲಿಂದ. ಸುಮ್ಮನೆ ಯಾಕೆ ಟೆನ್ಷನ್ ಓದೋದೆಲ್ಲ ಅಂತೇಳಿ ಕಾಲೇಜ್ ಬಿಟ್ಟಿದ್ದೀನಲ್ಲ, ಅದಕ್ಕೆ ಪಾಪ ಡೈಲಿ ಮೀಟ್ ಮಾಡಬೇಕು ನಮ್ಮ ಸುಬ್ಬ. ಅದಕ್ಕೆ ಸುಸ್ಸು ಅಕ್ಕನ ಮನೇಲಿ ಯಾರೂ ಇಲ್ಲ. ಅಕ್ಕ ಚೆನ್ನಾಗಿ ಮಾತಾಡಿಸುತ್ತೆ ನನ್ನ. ಅದಕ್ಕೆ ಸುಸ್ಸು ಅಕ್ಕನ ಮನೆಯಲ್ಲಿ ದಿನ ಮೀಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸುಸ್ಸು ಅಕ್ಕನ ಕೇಳ್ತೀವಿ, ಏನನ್ನತ್ತೆ ಏನೋ ಗೊತ್ತಿಲ್ಲ. ಹೋಗಿ ಕೇಳ್ತೀವಿ, ಅಕ್ಕ ನಮ್ಗಿಬ್ರಿಗೂ ಸ್ವಲ್ಪ ಮೀಟ್ ಮಾಡೋಕೆ ನಿಮ್ಮ ಮನೇಲಿ ಸ್ವಲ್ಪ ನಮಗೆ ಜಾಗ ಕೊಡ್ತೀರಾ ಅಂತ. ಕೇಳ್ತೀನಿ, ಅದನ್ನು ಏನನ್ನೋದು ನೋಡ್ತಾ ಇರ್ರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.